ರೇಖಿ ಮೆಡಿಟೇಷನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನಾನು ಕೃಷ್ಣಾಚಾರ್ಯ, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಹಿಪ್ನೋಥೆರಪಿಸ್ಟ್, ವಿಶ್ವಚೇತನ ರೇಖಿ ಕೇಂದ್ರ ಹೊನ್ನಾವರ. ಸ್ನೇಹಿತರೆ, ಇವತ್ತಿನ ವಿಡಿಯೋದ ವಿಷಯ ಅಂದರೆ, ಬಹಳ ಜನರ ಒಂದು ಕೋರಿಕೆ ಮೇರೆಗೆ ಏಂಜಲ್ ಆ್ಯಂಡ್ ದೇವಸ್ ಥೆರಪಿಯನ್ನು ಯಾವ ರೀತಿ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೀವು ಅಂದ್ಕೊಳ್ಬೋದು, ನೀವು ಕ್ಲಾಸ್ ಕೊಡುವಾಗ ಹೇಳ್ಕೊಡ್ತೀರಿ ಮತ್ತೇನಿದೆ ಪುರಾಣ ಅಂತ ಹೇಳಿ. ಖಂಡಿತ ಹಾಗಲ್ಲ. ಇದು ನಮ್ಮ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯಿಂದ ಏಂಜಲ್ ದೇವಸ್ ಥೆರಪಿಯನ್ನು ಕಲ್ತ್ಕೊಂಡು ಬಂದು ಕೊನೆಗೆ ಅವರಿಗೆ ಕೆಲವು ಡೌಟ್ಸ್ಗಳಿದ್ದಾಗ ಅವರ ಸಂಪರ್ಕಕ್ಕೆ ಅವರ ಹಿಂದಿನ ಗುರುಗಳು ಸಿಗದೇ ಇರೋದು ಅಥವಾ ಅವರ ರಿಸೆಪ್ಷನಿಸ್ಟ್ಗಳು ಸಿಗದೇ ಇದ್ದಾಗ ಬಹಳಷ್ಟು ಒಂದು ಗೊಂದಲಕ್ಕೆ ಒಳಗಾಗಿರ್ತಾರೆ ಬಹಳ ಜನ. ಹಾಗಾಗಿ ಅಂಥವ್ರು ತುಂಬ ಜನ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ, ಗುರುಗಳೇ ಏಂಜಲ್ಸ್ ಆ್ಯಂಡ್ ದೇವಸ್ ಥೆರಪಿ ಏನಿದೆ ಅದರ ಡೈಲಿ ಪ್ರಾಕ್ಟೀಸ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ. ಹಾಗಾಗಿ ಇದು ಎಲ್ಲರಿಗೂ ಕೂಡ ಅನುಕೂಲ ಆಗುವಂಥ ಒಂದು ವಿಡಿಯೋ, ಆ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಅಥವಾ ಬೇರೆ ಬೇರೆ ಗುರುಗಳ ಒಂದು ಮೆಥಡನ್ನು ನೋಡಿದಾಗ ಇದು ಸ್ವಲ್ಪ ಮಟ್ಟಿಗೆ ಎಕ್ಸ್ಪರಿಮೆಂಟ್ ಮಾಡ್ತಾ ಇರೋದು ಕೂಡ ನಮಗೆ ಕಂಡು ಬರ್ತಾ ಇದೆ. ಯಾವ ಥರಪ್ಪ ಈಗಂದರೆ ರೇಖಿ ಏಂಜಲ್ಸನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಆನಂತರ ಕಾರ್ಡ್ ಕಟ್ಟಿಂಗ್ ಅಂದರೆ ಏನು, ಆನಂತರ ನಂಬರ್ ಕಾಂಬಿನೇಷನ್ ಬಗ್ಗೆಲ್ಲ ವಿಭಿನ್ನವಾದಂಥ ಅಭಿಪ್ರಾಯಗಳನ್ನು ತಮ್ಮ ಶಿಷ್ಯರಿಗೆ ಹೇಳ್ಕೊಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿರುವಂಥದ್ದು. ಆದರೆ ಇಲ್ಲಿ ನಾವು ಈ ಏಂಜಲ್ ಆ್ಯಂಡ್ ದೇವಸ್ ಥೆರಪಿ ಅಥವಾ ರಾಜಕೀಯ ರೇಖೆಯನ್ನು ಯಾರು ನಮಗೆ ಕನ್ನಡದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೋ ಅವರ ಶಿಷ್ಯರು ನಾವು. ಹಾಗಾಗಿ ಆ ಗುರುಗಳ ನೇರ ಸಂಪರ್ಕದಲ್ಲಿರೋದ್ರಿಂದ ನಾವು ಅವರಲ್ಲಿ ಕೆಲವು ಗೊಂದಲಗಳನ್ನು ಅವರಲ್ಲೇ ಬಗೆಹರಿಸ್ಕೊಂಡು ಅದನ್ನು ತಮಗೆ ತಲುಪಿಸುವಂಥ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಬಹುಶಃ ರಾಜಕೀಯ ರೇಖೆ ಮತ್ತು ಏಂಜಲ್ಸ್ಗೆ ನಮ್ಮ ಗುರುಗಳಷ್ಟು ಒಂದು ಪರಿಪಕ್ವತೆ ಹೊಂದಿರುವಂಥ ಗುರುಗಳು ಯಾರು ಇನ್ನೊಬ್ಬರು ಇರಲಿಕ್ಕೆ ಸಾಧ್ಯತೆ ಇಲ್ಲ. ಶಿವಯೋಗಿ ಮದನ್ ಭಾವಿಯವರ ಒಂದು ಮಾರ್ಗದರ್ಶನದಲ್ಲಿ ನಾವು ಬಂದಿದ್ವಿ. ತುಂಬ ಒಂದು ಅನುಭವದ ಭಂಡಾರ ಅದು. ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಸಲಹೆ, ಅದರ ಆಧಾರದ ಮೇಲೆ ನಾವು ಇದನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಒಂದು ಒಳ್ಳೆಯ ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಬರ್ತಾ ಇರೋದ್ರಿಂದ ನಾವು ಮಾಡ್ತಾ ಇರುವಂಥ ಒಂದು ಪದ್ಧತಿ ಕರೆಕ್ಟ್ ಇದೆ ಹೇಳುವಂಥ ಭಾವನೆ ಕೂಡ ನಮ್ಮಲ್ಲಿ. ಸ್ನೇಹಿತರೆ, ಈಗ ಏಂಜಲ್ ಆ್ಯಂಡ್ ದೇವಸ್ ಥೆರಪಿ ಬಹಳಷ್ಟು ಪರಿಪೂರ್ಣವಾದಂಥ, ಅದರಲ್ಲೂ ಕೂಡ ನೊಂದವರ ಬಾಳಿನ ಬೆಳಕಂತಲೇ ಹೇಳ್ಬೋದು. ಬೇರೆ ಬೇರೆ ನಿಮಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ರಿಸಲ್ಟ್ಗೆ ಬರಲಿಕ್ಕೆ ಕೆಲವು ಸಮಯ ತೆಗೆದುಕೊಳ್ಬೋದು. ಆದರೆ ಏಂಜಲ್ ಆ್ಯಂಡ್ ದೇವಸ್ ಥೆರಪಿಯಲ್ಲಿ ಕ್ವಿಕ್ ರಿಸಲ್ಟನ್ನು ನಾವು ನೋಡ್ತೀವಿ. ಎಷ್ಟೋ ಮಂದಿಗೆ ಏಂಜಲ್ಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇದೆ. ಕೆಲವು ಗುರುಗಳು ಕೂಡ ಆ ಏಂಜಲ್ ದೇವಸ್ ಥೆರಪಿ ಬೇಡ, ಅದು ನಮ್ಮ ಸಂಪ್ರದಾಯ ಅಲ್ಲ ಅಂತ ಹೇಳುವಂಥ ಒಂದು ಅಭಿಪ್ರಾಯನ ಹೇಳಿದಂಥ ಉದಾಹರಣೆಗಳು ಕೂಡ ಇದೆ. ದಯವಿಟ್ಟು ಆ ರೀತಿ ಅರ್ಥೈಸ್ಕೊಳ್ಬೇಡಿ. ಈ ಏಂಜಲ್ ಆ್ಯಂಡ್ ದೇವಸ್ ಥೆರಪಿ ಇರುವಂಥದ್ದು ಎಲ್ಲ ಧರ್ಮದಲ್ಲೂ ಎಲ್ಲ ಸಮುದಾಯದಲ್ಲೂ ಇರುವಂಥ ಒಂದು ಮೆಥಡ್. ಗುರುಗಳು ಯಾವ ಧರ್ಮದಲ್ಲಿಲ್ಲ, ಯಾವ ಸಮಾಜದಲ್ಲಿಲ್ಲ. ಆಧ್ಯಾತ್ಮಿಕವಾಗಿ ಅದರಲ್ಲೂ ಕೂಡ ಪವಾಡ ಪುರುಷರು ಅಂತ ಏನು ಕರೆಸ್ಕೊಂಡಿದ್ದಾರೆ ಅಂತಹ ಗುರುಗಳ ಒಂದು ಶಕ್ತಿಯನ್ನು ಪಡೆದುಕೊಳ್ಳುವಂಥ ಒಂದು ವಿಧಾನ ಕೂಡ ಹೌದು. ಇಲ್ಲಿ ಬೇರೆ ಬೇರೆ ಸಿವಿಲೈಸೇಷನ್ ಅವರು, ಸಂಸ್ಕೃತಿಯವರು ತಮ್ಮದೇ ಆದಂಥ ಸಂಸ್ಕೃತಿ ಆಧಾರದಲ್ಲಿ ಬೇರೆ ಬೇರೆ ಹೆಸರನ್ನು ಕೊಟ್ಕೊಂಡಿದ್ದಾರೆ. ನಮ್ಮಲ್ಲಿ ದೇವದೂತರು, ಗಂಧರ್ವರು ಅಂತ ನಾವು ಕರೆದುಕೊಂಡ್ರೆ, ವೆಸ್ಟರ್ನಲ್ಲಿ ಅವರು ಏಂಜಲ್ಸ್ ಅಂತ ಕರೆದ್ರು. ಹಿಂದೂ ಸಂಪ್ರದಾಯ ಬಿಟ್ಟು ಬೇರೆ ಎಲ್ಲ ಸಂಪ್ರದಾಯದಲ್ಲೂ ಕೂಡ ಏಂಜಲ್ಸ್ ಅಂತ ಅದನ್ನು ಕರೆಯೋದ್ರಿಂದ ಎಲ್ಲರೂ ಕೂಡ ಏಂಜಲ್ಸ್ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ರು. ಬರೀ ಏಂಜಲ್ಸ್ ಮಾತ್ರ ಅಲ್ಲ, ಏಂಜಲ್ ಆ್ಯಂಡ್ ದೇವಸ್ ಥೆರಪಿ, ನಮ್ಮ ಆರಾಧ್ಯ ದೈವವರು ಕೂಡ ಅದರಲ್ಲಿ ಇರ್ತಾರೆ. ಎಲ್ಲರನ್ನ ಸ್ಮರಿಸಿಕೊಂಡು ನಾವು ಪ್ರಾಕ್ಟೀಸ್ ಎಲ್ಲ ಮಾಡುವಂಥ ದೀಕ್ಷಾ ವಿಧಾನದಿಂದ ಹಿಡಿದು ಸಾಧನೆಗಳು ಕೂಡ ಬಹಳ ಸರಳ ಇದೆ. ನಾವು ಫಸ್ಟ್ ಡಿಗ್ರಿಯನ್ನು ನಾವು ಕಲ್ತ್ಕೊಂಡ ನಂತರ ಡೈಲಿ ಪ್ರಾಕ್ಟೀಸ್ ಮಾಡುವಂಥ ವಿಚಾರ ಬರ್ತೀವಿ. ಬಹಳ ಸುಲಭ. ಫಸ್ಟ್ ಲೆವೆಲಲ್ಲಿ ನಿಮ್ಗೇನು ಬರುತ್ತೆ, 13 ಪ್ರಧಾನ ಏಂಜಲ್ಸ್ಗಳನ್ನು ಸ್ಮರಣೆ ಮಾಡಿಕೊಂಡು ತಾವೆಲ್ಲ ನನ್ನ ಜೊತೆಗೆ ಸದಾಕಾಲ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯಾಗಿ ಆಶೀರ್ವದಿಸುತ್ತಾ ಇರೋದಕ್ಕಾಗಿ ಧನ್ಯವಾದಗಳು. ಅರ್ಧ ಪೇಜ್ ಇದೆ. ಇಷ್ಟನ್ನು ಹೇಳಿಬಿಟ್ರೆ ಇಡೀ ದಿನದ ನಿಮ್ಮದ ಒಂದು ಸಾಧನೆ ಮುಗಿದೋಯ್ತು. ಈಗ ರೇಖಿ ಥರ ಸಿಂಬಲ್ಸನ್ನು ಬಳಸೋದಾಗಲಿ ಹಸ್ತಕ್ರಮ ಆಗಲಿ ಯಾವುದು ಇರೋದಿಲ್ಲ. ಇಲ್ಲಿ ರಾಜಕೀಯಕ್ಕೆ ಬಂದಾಗ ಅದರ ಪದ್ಧತಿನೇ ಸ್ವಲ್ಪ ಬದಲಾಗ್ತದೆ. ಅಲ್ಲೂ ಕೂಡ ಸಿಂಬಲ್ಸ್ ಬರೋದಿಲ್ಲ, ಹಸ್ತಕ್ರಮ ಬರೋದಿಲ್ಲ. ಈ ಏಂಜಲ್ಸಲ್ಲೂ ಕೂಡ ಹಾಗೆ ನಾವು ಆ ಒಂದು ಆತ್ಮಸ್ವರೂಪ ಶಕ್ತಿಗಳಿಗೆ ಧನ್ಯವಾದವನ್ನು ಅರ್ಪಿಸಿಕೊಂಡು ನಮ್ಮ ಎಲ್ಲ ಸಕ್ಸಸ್ನಲ್ಲಿ ನೀವಿದ್ದೀರಿ ಅಂತ ಒಂದು ಆ ಧನ್ಯತಾ ಒಂದು ಇದನ್ನು ಹೇಳಿಬಿಟ್ರೆ ಆಯಿತು. 24 ಗಂಟೆ ನಮ್ಮೊಟ್ಟಿಗೆ ಅವರು ಕಾಂಟ್ಯಾಕ್ಟ್ನಲ್ಲಿ ಇರ್ತಾರೆ. ನಾಳೆ ದಿನ ತಿರ್ಗಾ ಅದನ್ನು ಪ್ರಾರ್ಥನೆ ಮಾಡುವಂಥದ್ದು.
ಇದರ ಹೊರತಾಗಿ ಅದರಲ್ಲಿ ಕೆಲವು ಅಪರ್ವೇಷನ್ಗಳು ಕೂಡ ಬರ್ತವೆ. ಅಪರ್ವೇಷನ್ಸ್ ಅಂದರೆ ನಾವು ವಿದ್ಯಾಭ್ಯಾಸಕ್ಕೆ ಬೇರೆಯವ್ರಿಗೆ ಯಾವ ರೀತಿ ಹೀಲ್ ಮಾಡಬೇಕು, ಆರೋಗ್ಯದ ವಿಚಾರಕ್ಕೆ ಯಾವ ರೀತಿ ಬೇರೆಯವ್ರಿಗೆ ಹೀಲ್ ಮಾಡಬೇಕು ಅಥವಾ ಚಿಕಿತ್ಸೆಯನ್ನು ಮಾಡಬೇಕು, ದಾಂಪತ್ಯ ಸಾಮರಸ್ಯ ಅಥವಾ ವಿವಾಹಕ್ಕೆ ಯಾವ ಥರ ಮಾಡಬೇಕು, ಫೈನಾನ್ಸ್ಗೆ ಯಾವ ಥರ ಮಾಡಬೇಕು, ಕಾರ್ಡ್ ಕಟ್ಟಿಂಗ್ ಅಥವಾ ನಕಾರಾತ್ಮಕ ಶಕ್ತಿಯನ್ನು ಯಾವ ರೀತಿ ಆ ದೇಹದಿಂದ ದೂರ ಮಾಡಬೇಕು, ಎಲ್ಲವೂ ನೀಟಾಗಿ ಬರುತ್ತೆ. ಹಾಗಂತ ಇಲ್ಲಿ ನಂಬರ್ ಕಾಂಬಿನೇಷನ್ ಅನ್ನುವಂಥ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಗೊಂದಲ ಆಗ್ಬೋದು. ಬಹಳ ಜನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏಂಜಲ್ಸ್ ನಂಬರ್ ಬರುತ್ತೆ, 111, 222, 333, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಾವು ಯಾವ ಶಕ್ತಿಯನ್ನು ನಂಬಿಕೊಂಡು ಪ್ರಾಕ್ಟೀಸ್ ಮಾಡ್ತೀವೋ ಆ ಶಕ್ತಿ ನಮಗೆ ಬೇಕಾದಂಥ ನಂಬರನ್ನು ಕನೆಕ್ಟ್ ಮಾಡಿಬಿಡುತ್ತೆ. ಇದರಲ್ಲಿ ಬ್ಯಾಡ್ ನಂಬರು, ಲಕ್ಕಿ ನಂಬರು ಅಥವಾ ಅದೃಷ್ಟದ ನಂಬರು, ದುರಾದೃಷ್ಟದ ನಂಬರ್ ಅಂತ ನಾವು ಪರಿಗಣಿಸೋದಿಲ್ಲ. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಹಾಕ್ತಾ ಇದ್ದಾರೆ, ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಆದರೆ ನಮಗೆ ಗೊತ್ತಿದ್ದ ಮಟ್ಟಿಗೆ ಈ ನಂಬರ್ ಕಾಂಬಿನೇಷನನ್ನು ನಮ್ಮ ತಲೆ ಒಳಗೆ ನಾವು ತುಂಬಿಕೊಳ್ಳೋದು ಬೇಡ. ಇದೆಲ್ಲ ಇವರೇ ಕ್ರಿಯೇಟ್ ಮಾಡ್ಕೊಂಡಿರೋದು. ಹಾಗಾಗಿ ನಂಬರ್ ಕಾಂಬಿನೇಷನ್ ಇದೆ, ನಾವು ಆ ಶಕ್ತಿಯನ್ನು ನಂಬಿಕೊಂಡು ಆ ಸಂಖ್ಯೆ ಜಾಗೃತ ಆಗಲಿ ಅಂತ ಹೇಳಿಬಿಟ್ರೆ ಸಾಕು, ನಮಗೆ ಬೇಕಾದಂಥ ಅದೃಷ್ಟದ ಸಂಖ್ಯೆ ಅಥವಾ ನಮ್ಗೆ ಬೇಕಾದಂಥ ಪಾಸಿಟಿವ್ ನಂಬರ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಕೆಟ್ಟದಿದೆ ಅಂತಂದಾಗ ನಾವು ಯಾಕೆ ಇದನ್ನು ನಂಬ್ಕೊಳ್ಬೇಕು? ಒಳ್ಳೇದಾಗಲಿ ಅಂತ ನಾವು ಆ ಶಕ್ತಿಯನ್ನು ನಂಬಿದ ಮೇಲೆ ಮತ್ತೆ ಕೆಟ್ಟದನ್ನುವಂಥದ್ದು ಏನು ಬರುತ್ತೆ ಅಲ್ಲಿ. ಹಾಗಾಗಿ ಕೆಲವರ ಒಂದು ಸ್ವ ಅಭಿಪ್ರಾಯ ಅದು ಏಂಜಲ್ಸಲ್ಲಿ ಬರೋದಿಲ್ಲ. ಹಾಗೆ ನಂಬರ್ ಕಾಂಬಿನೇಷನ್ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ನೀವು ರೇಖಿ, ರಾಜಕ್ರಿಯ ರೇಖಿ ಕಲ್ತಿದ್ರಿ, ಅದ್ರ ಒಟ್ಟಿಗೆ ಏಂಜಲ್ಸನ್ನ ಕಲ್ತ್ಕೊಂಡಿದ್ರಿ ಅಂತಂದರೆ ಈ ರಾಜಕ್ರಿಯ ರೇಖಿ 2 ಪೇಜ್ ಓದಿದ ನಂತರ ಎನರ್ಜಿ ಗ್ರಿಡ್ ನೋಡುವಂಥದ್ದು ಒಂದು ಬರುತ್ತೆ ಮೆಥಡ್. ಅದಾದ ನಂತರ ಕೂಡ ನೀವು ಈ ಅರ್ಧ ಪೇಜನ್ನು ಅಂದರೆ 13 ಏಂಜಲ್ಸ್ಗಳ ಹೆಸರನ್ನು ಹೇಳಿಕೊಂಡು ಆ ಒಂದು ಸಂಕಲ್ಪ ಮಾಡಿಬಿಟ್ರೆ ಸಾಕು. ಅಥವಾ ರಾಜಕ್ರಿಯೆ 2 ಪೇಜ್ ಓದೋಕ್ಕಿಂತ ಮೊದಲನೇ ಮಾಡ್ಬೋದು. ರಾಜಕ್ರಿಯೆ ಆಗದೇ ಇದ್ದವರು ಉಸೈ ರೇಖೆ ಮಾತ್ರ ಮಾಡ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ಉಸೈ ರೇಖೆ ಹಸ್ತಕ್ರಮ ಮಾಡೋಕ್ಕಿಂತ ಮೊದಲೇ ಇದನ್ನು ಓದ್ಕೊಂಡ್ಬಿಟ್ರು ಕೂಡ ಆಗತ್ತೆ. ಫಸ್ಟ್ ಲೆವೆಲಲ್ಲಿ ಅಷ್ಟನ್ನೇ ಬರೋದು. ಇನ್ನು ಅಪರ್ಮಿಷನ್ ಕೊಡೋದೇನಿದೆ ವಿದ್ಯಾಭ್ಯಾಸಕ್ಕೆ, ಆರೋಗ್ಯಕ್ಕೆ, ದಾಂಪತ್ಯ ಸಾಮರಸ್ಯಕ್ಕೆ ಅಥವಾ ಫೈನಾನ್ಸ್ಗೆ ಅಥವಾ ಬೇರೆ ಬೇರೆ ವಿಚಾರಕ್ಕೆ ನಾವು ಮಾಡೋದಿದ್ರೆ ಈ ಪ್ರಾಕ್ಟೀಸನ್ನು ಮುಗಿಸ್ಕೊಂಡ ನಂತರ ದಿನದಲ್ಲಿ ಯಾವ ಟೈಮ್ನಲ್ಲಿ ಬೇಕಾದರೂ ಮಾಡ್ಬೋದು. ಬೆಳಿಗ್ಗೆ ಇದನ್ನು ಮಾಡುವಾಗಲೇ ಕಂಪಲ್ಸರಿ ಮಾಡಬೇಕು ಅಂತಿಲ್ಲ, ನಮಗೆ ಅವಶ್ಯಕತೆ ಇದೆ ನಾವು ಅವಾಗಲೂ ಕೂಡ ಮಾಡ್ಬೋದು, ನಮಗೆ ಟೈಮ್ ಇದೆ ಅಂತಂದರೆ. ಹಾಗಾಗಿ ಇಲ್ಲಿ ಏನು ಗೊಂದಲ ಬೇಡ. ಇನ್ನು ಕಾರ್ಡ್ ಕಟ್ಟಿಂಗ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಆ ಕಾರ್ಡ್ ಕಟ್ಟಿಂಗನ್ನು ನೀವು ಸ್ವತಃ ನಿಮಗೆ ನೀವೇ ಕಟ್ ಮಾಡ್ಕೊಳ್ಬೋದು. ಬಹಳ ಜನ ಇಲ್ಲಿಯೂ ಸಹಿತ ನಿಮಗೆ ಕಾರ್ಡ್ ಕಟ್ಟಿಂಗಿನ ಬಗ್ಗೆ ವಿಭಿನ್ನವಾದಂಥ ಅಭಿಪ್ರಾಯಗಳು, ಎಕ್ಸ್ಪರಿಮೆಂಟ್ಗಳನ್ನು ಮಾಡ್ತಾರೆ. ಕೆಲವು ಗುರುಗಳು ಈ ಕಾರ್ಡ್ ಕಟ್ಟಿಂಗನ್ನು ನೀವು ಮಾಡಲೇಬಾರ್ದು, ನಿಮ್ಗೆ ಆ ಯೋಗ್ಯತೆ ಇಲ್ಲ, ನಿಮಗೂ ನೀವು ಕಟ್ ಮಾಡ್ಕೊಳ್ಬಾರ್ದು, ಬೇರೆಯವ್ರಿಗೂ ಕಟ್ ಮಾಡಬಾರ್ದು ಅಂತೇಳಿ ತಲೆಯಲ್ಲಿ ಹುಳ ಬಿಟ್ಬಿಡ್ತಾರೆ. ನಮಗದನ್ನು ಮಾಡ್ಕೊಳ್ಳುವಂಥ ಯೋಗ್ಯತೆ ಇಲ್ಲ ಅಂದರೆ ನಾವು ಯಾಕೆ ಅದನ್ನು ದೀಕ್ಷೆನ ಪಡ್ಕೊಳ್ತೀವಿ? ಇದ್ರ ಉದ್ದೇಶ ಏನಪ್ಪ ಅಂದರೆ ಕಮರ್ಷಿಯಲ್ ಮೈಂಡ್, ತಾವೇ ಮಾಡಿಕೊಟ್ಟಾಗ ಸ್ವಲ್ಪ ಎಕ್ಸ್ಟ್ರಾ ಹಣ ಸಿಗತ್ತೆ ಅಂತೇಳಿ. ಆದರೆ ಏಂಜಲ್ಸ್ ಫಸ್ಟನ್ನು ನಾವು ಮಾಡಿಕೊಂಡಾಗ ಸ್ವತಃ ನಾವು ಕಾರ್ಡ್ ಕಣ್ಣನ್ನು ಕಟ್ ಮಾಡುವಂಥದ್ದು, ಬೇರೆಯವರಿಗೆ ಕಾರ್ಡ್ ಕಟ್ ಮಾಡುವಂಥ ಯೋಗ್ಯತೆ ನಮಗೆ ಬರುತ್ತೆ, ಸಾಮರ್ಥ್ಯ ಬರುತ್ತೆ. ಭಾಳ ಸುಲಭ ಇದೆ ಅದು. ಅದನ್ನು ನಾವು ನಿಮ್ಮ ಫಸ್ಟ್ ಲೆವೆಲಲ್ಲಿ ಇದನ್ನು ಏಂಜಲ್ಸ್ ಕಲಿಸುವಾಗಲೇ ಹೇಳ್ಕೊಡ್ತೀವಿ. 2 ಪಿರಾಮಿಡನ್ನು ಇಮೇಜಿನ್ ಮಾಡ್ಕೊಳ್ಳೋದು, 2 ಆರ್ಕ್ ಏಂಜಲ್ಸ್ಗಳನ್ನು ಇನ್ವೈಟ್ ಮಾಡುವಂಥದ್ದು, ಕಾರ್ಡನ್ನು ಕಟ್ ಮಾಡೋದು ಮತ್ತು ಅದರ ಸೊಲ್ಯೂಷನ್ ಮಾಡಿಕೊಳ್ಳುವಂಥದ್ದು ಮೆಥಡ್. ತುಂಬ ಸುಲಭ ಇದೆ ಅದು. ಈ ಕಾರ್ಡ್ಗಳಂದ್ರೆ ಏನು ಅಲ್ಲೂ ಕೂಡ ಕೆಲವರು ಗೊಂದಲ ಇರುತ್ತೆ. ಈಗ ಎಷ್ಟೋ ಜನ ಅದನ್ನು ಮಿಸ್ಲೀಡ್ ಮಾಡುವಂಥದ್ದು ಇದೆ. ಯಾರ ಹತ್ರ ನಾವು ಮಾತಾಡ್ತಾ ಇದ್ರೆ ಅಥವಾ ಯಾರೊಟ್ಟಿಗೆ ಬಸ್ಸಲ್ಲಿ ಹೋದ್ರೆ, ಆನಂತರ ನಮ್ಮೊಟ್ಟಿಗೆ ಒಟ್ಟಿಗೆ ಮನೇಲಿ ವಾಸ್ತವ್ಯ ಮಾಡೋದ್ರಿಂದ ಅಥವಾ ನಾವು ಹಾಸ್ಪಿಟ್ಲಿಗೆ ಹೋಗೋದ್ರಿಂದ, ಯಾವ್ದಾದ್ರು ಫಂಕ್ಷನ್ನಲ್ಲಿ ಅಟೆಂಡ್ ಆಗೋದ್ರಿಂದ ಅವರದ್ದೆಲ್ಲ ಕಾರ್ಡ್ಗಳು ನಮಗೆ ಬರುತ್ತೆ ಹೇಳುವಂಥ ಒಂದು ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆ ರೀತಿ ಆಗೋದಿದ್ರೆ ಡಾಕ್ಟ್ರುಗಳು ಬಹಳ ವರ್ಷದಿಂದ ಬಹಳ ರೋಗಿಗಳಿಗೆ ಟ್ರೀಟ್ ಮಾಡ್ತಾ ಇರ್ತಾರೆ. ಅವ್ರ ಕಾರ್ಡ್ ಇವ್ರಿಗೆ ಬರಲೇಬೇಕಿತ್ತಲ್ವ? ಬಸ್ಸಲ್ಲಿ ಎಷ್ಟೋ ಜನ ಪ್ರಯಾಣ ಮಾಡ್ತಾರೆ, ಅವ್ರ ಕಾರ್ಡ್ ಇವ್ರಿಗೆ ಬರಬೇಕಿತ್ತಲ್ಲ? ಟೀಚರ್ಸ್ ವರ್ಷಕ್ಕೂ ಒಂದೊಂದು ಬ್ಯಾಚನ್ನು ತಾವು ಮಾಡ್ತಾ ಬರ್ತಾರೆ ತಮ್ಮ ಕ್ಲಾಸ್ನಲ್ಲಿ, ಅವ್ರದ್ದೆಲ್ಲ ಕಾರ್ಡ್ ಬರಬೇಕಿತ್ತಲ್ಲ? ಹಾಗೆಲ್ಲ ಬರೋದಿಲ್ಲ. ಆ ಕಾರ್ಡ್ ಬರಲಿಕ್ಕೂ ಒಂದು ನಿಯಮ ಇದೆ. ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ಎಂಟರ್ ಆದ ನಂತರ ಆ ಕಾರ್ಡ್ಗಳು ಯಾವ ರೀತಿ ನಮ್ಮ ಪ್ರಭಾವಳಿಯಲ್ಲಿ ಸೇರಿಕೊಳ್ತಾ ಅನ್ನೋದಕ್ಕೂ ಕೂಡ ಒಂದು ನಿಯಮ ಇದೆ. ಬರೀ ಸುಮ್ಮನೆ ನಾವು ಯಾರ ಹತ್ರ ಮಾತಾಡೋದ್ರಿಂದ, ಫೋನ್ ಕಾಲ್ ಮಾಡೋದ್ರಿಂದ, ಚರ್ಚೆ ಮಾಡೋದ್ರಿಂದ ಎಲ್ಲ ಕಾರ್ಡ್ ಬೇರೆ ಬರೋದಿಲ್ಲ. ಇಲ್ಲೆಲ್ಲ ಬಹಳಷ್ಟು ಗೊಂದಲ ಇದೆ. ಹಾಗಾಗಿ ನಾವು ಫಸ್ಟ್ ಲೆವೆಲ್ ಡಿಗ್ರಿ ನಿಮಗೆ ದೀಕ್ಷೆ ಕೊಡುವಾಗ ಇದೆಲ್ಲ ಗೊಂದಲವನ್ನು ಕ್ಲಿಯರ್ ಮಾಡಿಕೊಂಡು ಕಾರ್ಡ್ ಕಟ್ಟಿಂಗನ್ನು ಯಾವ ರೀತಿ ಮಾಡಬೇಕು, ಅಫರ್ಮೇಷನ್ ಯಾವ ರೀತಿ ಕೊಡಬೇಕು, ಡೈಲಿ ಪ್ರಾಕ್ಟೀಸ್ ಯಾವುದು ರೀತಿ ಮಾಡಬೇಕು ಅಂತ ನಾವು ಹೇಳ್ಕೊಡ್ತೀವಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಫಸ್ಟ್ಗೆ ಈ ಅರ್ಧ ಪೇಜನ್ನು ಓದ್ಕೊಂಡು 13 ಏಂಜಲ್ಸ್ಗಳ ಹೆಸರನ್ನು ಹೇಳ್ಕೊಂಡ್ರು ಕೂಡ ಆಗುತ್ತೆ. ಆನಂತರ
ರಾಜಕ್ರಿಯೆ ಕಲ್ತವ್ರಾದ್ರೆ ರಾಜಕ್ರಿಯೆ ರೇಖೆ 2 ಪೇಜನ್ನು ಓದಿಕೊಂಡು ಅಥವಾ ಆ ಪ್ರಾಕ್ಟೀಸ್ ಬುಕ್ಕನ್ನು ಓದಿಕೊಂಡು ಇದನ್ನು ಹೇಳಿದ್ರೂ ಆಗುತ್ತೆ. ರಾಜಕ್ರಿಯೆ ಆಗದಿದ್ದರೂ ರೇಖೆಗಿಂತ ಹಸ್ತಕ್ರಮಕ್ಕಿಂತ ಮೊದಲನೇ ಇದನ್ನು ಓದಿಕೊಂಡ್ರು ಕೂಡ ಆಗುತ್ತೆ. ಹಸ್ತಕ್ರಮಕ್ಕಿಂತ ಮೊದಲನೇ ಓದ್ಕೊಳ್ಳಿ, ಯಾಕೆಂದ್ರೆ ಅದರ ಎನರ್ಜಿ ಮತ್ತು ಇದರಲ್ಲಿ ಸೇರಿ ನಮಗೆ ಹೀಲಿಂಗ್ ಆಗಬೇಕಾಗತ್ತೆ. ಉಸಿರು ರೇಖೆ ಹಸ್ತಕ್ರಮ ಮುಗಿಸ್ಕೊಂಡು ಆಮೇಲೆ ಏಂಜಲ್ಸ್ ಓದೋದು ಬೇಡ. ಇನ್ನು ಏಂಜಲ್ಸ್ ಸೆಕೆಂಡ್ ಡಿಗ್ರಿಗೆ ಬಂದಾಗ ಅಲ್ಲಿ ನಿಮಗೆ 2 ಪೇಜ್ ಓದೋದು ಬರುತ್ತೆ. ಫಸ್ಟ್ ಡಿಗ್ರಿಲಿ ಏನೇನು ವಿಷಯಗಳು ಬಂದಿತ್ತು ಅದು ಸೇರಿಕೊಂಡು ಇನ್ನೊಂದು ಪೇಜ್ ಎಕ್ಸ್ಟ್ರಾ ಆಗುತ್ತೆ, ನಮ್ಮ ಎನರ್ಜಿಯನ್ನು ಬೂಸ್ಟ್ ಮಾಡಿಕೊಳ್ಳುವಂಥ ಮೆಥಡ್. ಆನಂತರ 2ನೇ ಡಿಗ್ರಿಗೆ ಬಂದಾಗ ನಿಮಗೆ ಸಪ್ರೇಟ್ ಆದಂಥ ಕಾರ್ಡ್ ಕಟ್ಟಿಂಗ್ ಆಗಲಿ ಅಥವಾ ಅಫರ್ಮೇಷನ್ ಕೊಡುವಂಥದ್ದು ಸಪ್ರೇಟಾಗಿ ಬರೋದಿಲ್ಲ. ಫಸ್ಟ್ ಡಿಗ್ರಿಲಿ ನಿಮ್ಗೆ ಏನು ಬಂದಿತ್ತು ಅದೇ ಇಲ್ಲಿ ಕಂಟಿನ್ಯೂ ಆಗುತ್ತೆ. ಇಲ್ಲೂ ಸಹಿತ ಹಾಗೇನೆ ಸೆಕೆಂಡ್ ಡಿಗ್ರಿ ಏಂಜಲ್ಸ್ ನೀವು ಮಾಡಿಕೊಂಡಾಗಲೂ ಕೂಡ ನೀವು ಫಸ್ಟ್ ಡಿಗ್ರಿಲಿ ಏನು ಮಾಡಿದ್ರು ಅದೇ ರೀತಿ ಮಾಡಿದರೆ ಇದು ರೇಖೆಗಿಂತ ಮುಂಚೆನೇ ಇದನ್ನು ಮಾಡುವಂಥದ್ದು. ರಾಜಕ್ರಿಯೆ ಮಾಡಿದ್ದಿದ್ರೆ ರಾಜಕ್ರಿಯೆ ಓದಿದ ನಂತರನೂ ಮಾಡ್ಬೋದು, ರಾಜಕ್ರಿಯೆ ಓದೋಕ್ಕಿಂತ ಪೂರ್ವದಲ್ಲೂ ಮಾಡ್ಬೋದು. ಉಸಿರು ರೇಖೆ ಅಥವಾ ಈ ರೇಖೆಯ ಹಸ್ತಕ್ರಮವನ್ನು ಲಾಸ್ಟಿಗೆ ಇಟ್ಕೊಂಬಿಡಿ ಡೈಲಿ ಪ್ರಾಕ್ಟೀಸ್ನಲ್ಲಿ. ಯಾಕಂದರೆ ಎಲ್ಲ ಎನರ್ಜಿನ ರಿಸೀವ್ ಮಾಡಿಕೊಂಡು ಆ ರೇಖೆ ಎನರ್ಜಿ ಒಟ್ಟಿಗೆ ನಾವು ಸೇರಿಸ್ಕೊಂಡು ಆ ಹೀಲಿಂಗನ್ನು ಮಾಡಿಕೊಂಡ್ರೆ ಇನ್ನೂ ಪರ್ಫೆಕ್ಟ್ ಆಗಿರುತ್ತೆ. ಆ ರೀತಿ ಮಾಡುವಂಥದ್ದು. ಇನ್ನು ಇಲ್ಲೂ ಸಹಿತ ನಂಬರ್ ಕಾಂಬಿನೇಷನ್ ಬಗ್ಗೆ ಆಗಲಿ ಸಪ್ರೇಟ್ ಆದಂಥ ಇದು ಬೇಡ, ಕಲ್ಪನೆ ಬೇಡ ನಿಮಗೆ. ಇನ್ನು ಕಾರ್ಡ್ ಕಟ್ಟಿಂಗನ್ನು ಕೂಡ ಅದೇ ಫಸ್ಟ್ ಡಿಗ್ರಿಯಲ್ಲಿ ನೀವು ಏನು ಯಾವ ರೀತಿ ಮೆಥಡನ್ನು ಬಳಸ್ಕೊಂಡು ಮಾಡ್ತಾಯಿದ್ರು ಅದನ್ನೇ ಇಲ್ಲಿ ಕಂಟಿನ್ಯೂ ಮಾಡಿದ್ರೆ ಆಯಿತು. ಆ ಪರ್ಮಿಷನ್ ಕೊಡೋದು ಕೂಡ ಅದೇ ಇರುತ್ತೆ, ಏನು ಚೇಂಜಸ್ ಆಗೋದಿಲ್ಲ. ಆದರೆ ಇಲ್ಲಿ 2 ಪೇಜ್ ಬರುತ್ತೆ ಓದೋದು, ಫಸ್ಟ್ ಪೇಜ್ ಮತ್ತು ಓದಬೇಕಾದ ಅವಶ್ಯಕತೆ ಇಲ್ಲ. ಇನ್ನು ಥರ್ಡ್ ಲೆವೆಲಿಗೆ ಬಂದಾಗ ಅಲ್ಲೂ ಸಹಿತ ಹಾಗೆ 3 ಪೇಜ್ಗಳು ಬರುತ್ತೆ. ಅದರಲ್ಲಿ ನಾವು ಬೇರೆಯವ್ರಿಗೆ ಪರ್ಮಿಷನ್ ಕೊಡುವಂಥದ್ದು, ಆ ನಂತರ ದೀಕ್ಷಾ ಪದ್ಧತಿ ಮತ್ತು ಡೈಲಿ ನಮ್ಮ ಪ್ರಾಕ್ಟೀಸ್ ಎಲ್ಲ ಒಂದೇ ಈ 3 ಪೇಜ್ನಲ್ಲಿ ಮುಗ್ದು ಹೋಗುತ್ತೆ ನಿಮಗೆ. ಆದರೆ ಆ ಪೇಜನ್ನು ಯಾವ ದಿನ ಓದಬೇಕು ಅನ್ನೋದ್ರ ಬಗ್ಗೆ ನಾವು ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತೇವೆ. ಮಾಸ್ಟರ್ ಡಿಗ್ರಿ ಆದವರಿಗೆ 3ನೇ ಡಿಗ್ರಿನೇ ಮಾಸ್ಟರ್ ಡಿಗ್ರಿ ಆಗಿರುತ್ತೆ. ಹಾಗಾಗಿ ಇಂತಹೆಲ್ಲ ಗೊಂದಲಗಳನ್ನು ಇಟ್ಕೊಂಡು ನೀವು ಮಾಡಬೇಡಿ. ಮತ್ತು ದಯವಿಟ್ಟು ನಿಮ್ಗೆ ಇನ್ನೊಂದು ಹೇಳ್ತಾ ಇದ್ದೀನಿ, ಎಲ್ಲೂ ಕೂಡ ನಂಬರ್ ಕಾಂಬಿನೇಷನ್ ಬಗ್ಗೆ ಜಾಸ್ತಿ ವಿವರಣೆ ಏಂಜಲ್ಸಲ್ಲಿ ಬರೋದಿಲ್ಲ. ಯಾರ್ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಆ ರೀತಿ ಮಾಡ್ತಿದ್ದಾರೆ, ಅದನ್ನು ಪೂರ್ತಿಯಾಗಿ ನೀವು ನಂಬ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾಕಂದರೆ ಎಷ್ಟೋ ಜನರಿಗೆ ಆ ರೀತಿ ಒಂದು ಮೈಂಡ್ಸೆಟ್ ರೆಡಿ ಹಾಕ್ಕೊಂಡು ದಿನನಿತ್ಯದ ಕಾರ್ಯಗಳನ್ನು ಮಾಡ್ದೇ ಮೀನಮೇಷ ಎಣಿಸೋದಾಗಲಿ ಅಥವಾ ಲಕ್ಕಿ ನಂಬರ್ ಕಾಣಿಸೋ ತನಕ ತಮ್ಮ ಕೆಲಸವನ್ನು ಸ್ಟಾಪ್ ಇಡುವಂಥದ್ದು, ಮಕ್ಕಳ ಅಡ್ಮಿಷನ್ ಸ್ಟಾಪ್ ಇಡುವಂಥದ್ದು, ಯಜಮಾನರಿಗೆ ಡ್ಯೂಟಿಗೆ ಹೋಗ್ಲಿಕ್ಕೆ ಬಿಡದೇ ಇರೋದು, ಇಂಥವೆಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ಅದರಲ್ಲೂ ಕೂಡ ಸ್ತ್ರೀಯರಲ್ಲಿ ಈ ರೀತಿಯ ಒಂದು ಮೈಂಡ್ಸೆಟ್ ಜಾಸ್ತಿ ಇರುತ್ತೆ. ನಿಮ್ಮ ಈ ನಂಬರ್ ಕಾಂಬಿನೇಷನ್ ಕಾನ್ಸೆಪ್ಟನ್ನು ಮೈಂಡಲ್ಲಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವ ಕೆಲಸಗಳು ಯಾವ ಸಾಧನೆಗಳು ಕೂಡ ಆಗೋದಿಲ್ಲ. ಹಾಗಾಗಿ ಅದು ಕಂಪಲ್ಸರಿ ಅಲ್ಲ. ನೀವು ಏಂಜಲ್ಸನ್ನು ನಂಬಿಕೊಳ್ಳೋದ್ರಿಂದ ನಿಮ್ಗೆ ಬೇಕಾದಂಥ ಆ ನಂಬರ್ಗಳು ತನ್ನಿಂತಾನೇ ಇಲ್ಲಿ ಆ್ಯಕ್ಟಿವ್ ಆಗುತ್ತೆ. ಹಾಗಾಗಿ ಅದರ ಗೊಂದಲ ಬೇಡ. ಇನ್ನು ಕಾರ್ಡ್ ಕಟ್ಟಿಂಗ್ ವಿಚಾರದಲ್ಲೂ ಕೂಡ ಹಾಗೇನೆ, ಕಾರ್ಡ್ ಕಟ್ಟಿಂಗನ್ನು ನೀವು ನೇರವಾಗಿ ಮಾಡ್ಬೋದು ಫಸ್ಟ್ ಡಿಗ್ರಿ ಆದವರು. ಅನಾವಶ್ಯಕ ಯಾವುದೋ ಗುರುಗಳು ಹೇಳ್ತಾರೆ ಅಂತೇಳಿ ಅವ್ರಿಗೆ ಎಕ್ಸ್ಟ್ರಾ ಹಣ ಕೊಟ್ಕೊಂಡು ಕಾರ್ಡ್ ಕಟ್ಟಿಂಗ್ ಎಲ್ಲ ಮಾಡಿಸ್ಲಿಕ್ಕೆ ಹೋಗಬೇಡಿ. ನಿಮಗಲ್ಲಿ ಡೌಟ್ ಇದೆಯೋ ಬನ್ನಿ ನಮ್ಮಲ್ಲಿ, ನಾವು ನಿಮ್ಗೆ ಹೇಳ್ಕೊಡ್ತೇವೆ, ಫ್ರೀಯಾಗಿ ಹೇಳ್ಕೊಡ್ತೀವಿ. ಕಾರ್ಡ್ ಕಟ್ಟಿಂಗನ್ನು ನಿಮಗೆ ನೀವೇ ಮಾಡ್ಕೊಳ್ಬೋದು, ಬೇರೆಯವರಿಗೂ ಮಾಡ್ಬೋದು. ಅದ್ರ ದೀಕ್ಷಾ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡಿಕೊಂಡು ಕರೆಕ್ಷನ್ ಮಾಡಿ ನಿಮ್ಗೆ ಮಾಡ್ಕೊಡ್ತೀವಿ ನಾವು. ಅದಕ್ಕಾಗಿ ನಿಮ್ಮ ಮನೆಯವ್ರದ್ದು ಮಕ್ಕಳದೆಲ್ಲ ಕಾರ್ಡ್ ಕಟ್ಟಿಂಗ್ ಮಾಡ್ಕೊಳ್ಳಿ ಅಂತೇಳಿ ಒಂದಿಷ್ಟು ಹಣ ನೀವು ವ್ಯಯ ಮಾಡುವಂಥ ಅವಶ್ಯಕತೆ ಇಲ್ಲ. ಇಷ್ಟು ಮಾಹಿತಿಯನ್ನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಯಾರ್ಯಾರಿಗೆ ಏಂಜಲ್ಸನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಡೌಟ್ ಇದೆಯೋ ಅವರೆಲ್ಲಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ದಯವಿಟ್ಟು ನೀವು ಫಸ್ಟ್ ಲೆವೆಲ್ ಆಗಿದೆ ಅಂತಂದರೆ ರೇಖಿ ಹಸ್ತಕ್ರಮ ಮಾಡೋಕ್ಕಿಂತ ಮೊದಲು ಇದನ್ನು ಓದ್ಕೊಂಬಿಡಿ. ಫಸ್ಟ್ ಲೆವೆಲ್ದಿರ್ಬೋದು, ಸೆಕೆಂಡ್ ಲೆವೆಲ್ದಿರ್ಬೋದು. ರಾಜಕ್ರಿಯೆ ಏನಾದರೂ ಮಾಡ್ಕೊಂಡಿದ್ರಿ ಅಂದರೆ ರಾಜಕ್ರಿಯಕ್ಕಿಂತ ಮೊದಲು ಮಾಡ್ಬೋದು, ರಾಜಕ್ರಿಯೆ ಆದ ನಂತರ ಇದನ್ನು ಓದ್ಕೊಂಡು ಆನಂತರ ಹಸ್ತಕ್ರಮ ಕೂಡ ಮಾಡ್ಬೋದು. ಇಷ್ಟೇ ಸಿಂಪಲ್ ಆಗಿದೆ. ಇಲ್ಲಿ ಬರುವಂಥ ಹಸ್ತಕ್ರಮ, ಇದಕ್ಕೆ ಸಪ್ರೇಟ್ ಹಸ್ತಕ್ರಮ ಇಲ್ಲ, ರಾಜಕ್ರಿಯೆ ರೇಖೆಗೂ ಇಲ್ಲ, ಏಂಜಲ್ಸ್ಗೂ ಇಲ್ಲ, ಸಪ್ರೇಟ್ ಆದ ಸಿಂಬಲ್ಸು ಕೂಡ ಇಲ್ಲ. ಇಲ್ಲಿ ನಿಮಗೆ ಕಾರ್ಡ್ ಕಟ್ಟಿಂಗ್ ಎನ್ನುವಂಥ ಒಂದು ಅಡ್ವಾಂಟೇಜಸ್ ಇರುವಂಥ ತುಂಬ ಒಂದು ಮೆಥಡ್ ಇದೆ, ಅದನ್ನು ನೀವು ಬಳಸ್ಕೊಳ್ಳಿ. ರೆಗ್ಯುಲರ್ ನಮ್ಮ ಬಾಡಿಗೆ ಫ್ಲೋ ಆಗ್ತಾ ಇರುವಂಥ ಕಾರ್ಡನ್ನು ನೇರವಾಗಿ ನಾವೇ ಕಟ್ ಮಾಡಿ ಹಾಕ್ಬೋದು. ಇಷ್ಟು ಸುಲಭ ಇದೆ. ಇನ್ನು ನೀವು ಬೇರೆ ಗುರುಗಳ ಸ್ಟೂಡೆಂಟ್ ಆಗಿದ್ರು ಕೂಡ ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ಬೇರೆ ಗುರುಗಳಿಗೆ ಕಡೆ ಹೋಗ್ಬೋದು. ಮುಂದಿನ ಲೆವೆಲ್ಗೆ ನೀವು ಬೇರೆ ಗುರುಗಳ ಹತ್ರ ಕಲ್ತ್ಕೊಂಡಿದ್ದು ಈಗ ನಮ್ಮಲ್ಲಿಗೂ ನೀವು ಬರ್ಬೋದು. ನಮ್ಮಲ್ಲಿಗೆ ಬಂದಾಗ ನಿಮ್ಗೆ ಏನು ಡೌಟ್ಸ್ ಇದೆಯೋ ಅದನ್ನು ನಾವು ಕ್ಲಿಯರ್ ಮಾಡ್ಕೊಳ್ತೀವಿ. ಹಾಗಂತ ಸ್ಟಾರ್ಟಿಂಗಿಂದ ಕಲಿಬೇಕಾದ ಅವಶ್ಯಕತೆ ಇಲ್ಲ. ನೀವು ಏನು ಕಲ್ತಿದ್ರೋ ಅದರ ಮುಂದಿನ ಲೆವೆಲನ್ನು ಕಲ್ತ್ಕೊಳ್ಳಿ. ಹಿಂದೆ ಏನೇನು ಡೌಟ್ಸ್ ಇದೋ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಫ್ರೀಯಾಗಿ. ನಾನು ನಿಮಗೆ ಫ್ರೀಯಾಗಿ ಅದನ್ನು ಕರೆಕ್ಷನ್ ಮಾಡಿಕೊಡ್ತೀನಿ. ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ ಇದೆ. ಯಾವುದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಈ ಸ್ಕ್ರೋಲಲ್ಲಿ ಕಾಣುವಂಥ ನಂಬರ್ಗೆ ನೀವು ಕರೆ ಮಾಡಿ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಕಾಣುವಂಥ ನಂಬರಿಗೆ ಕರೆ ಮಾಡಿಕೊಂಡು ನಮ್ಮಲ್ಲಿ ಕ್ಲಾಸನ್ನು ಕಂಟಿನ್ಯೂ ಮಾಡ್ಬೋದು. ನಿಮಗಿರುವಂಥ ಎಷ್ಟೋ ಗೊಂದಲಗಳನ್ನು ಸರಿ ಮಾಡ್ಕೊಳ್ಳಿ. ಯಾಕಂದರೆ ಈ ಮೆಡಿಟೇಷನಲ್ಲಿ ನಾವು ಡೌಟ್ ಇಟ್ಕೊಂಡು ಮಾಡ್ತಾ ಹೋಗಬಾರ್ದು. ಯಾಕಂದರೆ ಕೆಲವು ಸಿಂಬಲ್ಸ್ಗಳು, ಚಕ್ರಧ್ಯಾನಗಳು ಸರಿಯಾದ ಕ್ರಮದಲ್ಲಿ ಹೋಗಬೇಕಾಗತ್ತೆ. ಆ ರೀತಿ ತಪ್ಪುಗಳನ್ನು ಮಾಡ್ತಾ ಬರುವಂಥ ರಿಸಲ್ಟ್ನ ಮೇಲೆ ವ್ಯತಿರಿಕ್ತ ಪರಿಣಾಮ ಆಗೋದು ಬೇಡ.
ಅನಂತರ ಈಗ ಡಿಸ್ಟೆನ್ಸ್ ಹೀಲಿಂಗ್ ವಿಚಾರದಲ್ಲಿ ಇರಲಿ, ಸ್ಪರ್ಶ ಹೀಲಿಂಗ್ನಲ್ಲ ಅದರದ್ದೇ ಆದಂಥ ಒಂದು ಪದ್ಧತಿ ಇರುತ್ತೆ. ನಾವು ಬೇಕಾಬಿಟ್ಟು ಏನೇನೋ ಮಾಡೋ ಹಾಗಿಲ್ಲ, ದೀಕ್ಷೆ ಇಲ್ಲದೇನೂ ಕೂಡ ಮಾಡೋ ಹಾಗಿಲ್ಲ. ಇಂಥವೆಲ್ಲ ನಿಯಮಗಳು ರೇಖೆಯೆಲ್ಲ ಇರೋದ್ರಿಂದ ನೀವು ದಯವಿಟ್ಟು ನಿಮಗೆ ಏನೇ ಡೌಟ್ಸ್ ಇದ್ದರೂ ಎನಿ ಟೈಮ್ ನಮ್ಮಲ್ಲಿ ನೀವು ಜಾಯ್ನ್ ಆಗ್ಬೋದು. ಅಥವಾ ನಿಮಗೆ ಡೌಟ್ ಇದ್ದಾಗ ರಾತ್ರಿ 8:30 ಮೇಲೆ ಫ್ರೀ ಇರ್ತೀನಿ, ಕರೆ ಮಾಡಿ. ನಿಮ್ಮ ಒಂದು ಮಾಹಿತಿಯನ್ನು ನಾವು ಕೆಲವರಿಗೆ ಒಂದು ಅಂಜಿಕೆ ಇರುತ್ತೆ, ನಾವು ಇವರಲ್ಲಿಗೆ ಬಂದಾಗ ನಮ್ಮ ಮೂಲ ಗುರುಗಳಿಗೆ ವಿಷಯ ತಿಳಿಸ್ಕೊಂಡು ಏನೇನೋ ಆಗುತ್ತೆ ಅಥವಾ ಬೇರೆ ಗುರುಗಳ ಹತ್ರ ಹೋಗಬಾರ್ದು ಹೇಳುವಂಥದ್ದೆಲ್ಲ ಕಲ್ಪನೆ. ಆ ಥರ ಏನಿಲ್ಲ, ಹೋಗ್ಬೋದು. ಆನಂತರ ನೀವು ಇನ್ನೊಂದು ಹಿಂದೆ ಬೇರೆ ಗುರುಗಳ ಹತ್ರ ಕಲ್ತ್ಕೊಂಡಿದ್ರಿ, ಇವಾಗ ಬಂದಾಗ ನಮ್ಮ ಮಾಹಿತಿ ಅಲ್ಲಿಗೆ ಹೋಗುತ್ತೆ ಹೇಳುವಂಥ ಅಂಜಿಕೆ ಬೇಡ. ಆ ಥರ ಏನಿಲ್ಲ, ಹೋದರೆ ಏನು ತೊಂದರೆನೂ ಕೂಡ ಇಲ್ಲ. ನಾವು ಆ ರೀತಿ ಶೇರ್ ಮಾಡೋದು ಕೂಡ ಇಲ್ಲ. ಮತ್ತು ಎಲ್ಲ ಡಿಗ್ರಿಯನ್ನು ಒಂದೇ ಗುರುಗಳ ಹತ್ರ ಕಲೀಲೇಬೇಕು ಅನ್ನುವಂಥ ರೂಲ್ಸ್ ಕೂಡ ಇಲ್ಲ. ಈಗ ಎಷ್ಟೋ ಸ್ಟೂಡೆಂಟ್ಸ್ ನಮ್ಮಲ್ಲಿ ಬಂದಿದ್ದಾರೆ, ನಾವು ಕಲಿಯುವಾಗ ಗುರುಗಳನ್ನು ಕೂಡ ಚೇಂಜ್ ಮಾಡಿದಂಥ ಉದಾಹರಣೆ ಇದೆ. ಹಾಗಾಗಿ ನಿಮ್ಮ ಅಂಥ ಅಂಜಿಕೆಯನ್ನು ಬಿಟ್ಟು ನಿಮ್ಮ ಮೆಡಿಟೇಷನ್ ಪ್ರಯತ್ನ ಅಥವಾ ಆಧ್ಯಾತ್ಮಿಕ ಸಾಧನೆ ಪ್ರಯತ್ನ ಒಳ್ಳೆ ಸುಸೂತ್ರವಾಗಿ ಒಳ್ಳೆಯ ರೀತಿಯಲ್ಲಿ ಸಾಗಲಿ ಅಂತ ಹಾರೈಸ್ತಾ, ಸರ್ವೇ ಜನಾಃ ಸುಖಿನೋ ಭವಂತು. ನಿಮಗೇನೇ ಒಂದು ಡೌಟ್ ಇದ್ದರೆ ಮತ್ತೆ ಕರೆ ಮಾಡಿ. ದಯವಿಟ್ಟು ಯಾವುದೇ ಗೊಂದಲ